ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ನೋಡ್ ಜೆ ಎಸ್ ಬೇಸಿಕ್ಸ್ನ ಕವರ್ ಮಾಡ್ಕೊಳ್ತಾ ಇದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಕೊಟ್ಟಿದ್ವಿ. ನೋಡ್ ಜೆ ಎಸ್ ಅಂದರೆ ಏನು, ನೋಡ್ ಜೆ ಎಸ್ ಒಂದು ಸಿಂಪಲ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ, ಸರ್ವರ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಯೂಸಿಂಗ್ HTTP ಆ್ಯಂಡ್ URL ಮಾಡ್ಯೂಲ್ಸ್ ಅಥವಾ ಪ್ಯಾಕೇಜಸ್. ಓಕೆ, ಸೊ ಇವನ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಿದ್ವಿ ಅಂದರೆ ಒಂದು ಸಿಂಪಲ್ ಸರ್ವರ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನೋಡ್ ಜೆ ಎಸ್ ಒಂದು ಸ್ವಲ್ಪ ಬೇಸಿಕ್ಸ್ ಹೇಳಿದ್ವಿ, ಬಿಹೈಂಡ್ ದ ಸ್ಟೋರಿ ಹೇಳಿದ್ವಿ, ಯಾವ ರೀತಿ ನೋಡ್ ಜೆ ಎಸ್ ರೆಡಿ ಆಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ. ರೈಟ್, ಇವತ್ತೇನು ಮಾಡೋಣ ಅಂತಂದರೆ ನೋಡ್ ಜೆ ಎಸ್ ಒಂದು ಸ್ವಲ್ಪ ಲೈಕ್ ಬೇಸಿಕ್ಸ್ನ ನೋಡ್ಕೊಳ್ಳೋಣ. ಓಕೆ, ಸೊ ಇದಾದಮೇಲೆ ದೆನ್ ವಿ ಕ್ಯಾನ್ ಗೋ ಟು ದ ವೆಬ್ ಡೆವಲಪ್ಮೆಂಟ್ ಪಾರ್ಟ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಆಗೋದಿದೆ. ಓಕೆ, ನೋಡ್ ಜೆ ಎಸ್ ಬೇಸಿಕ್ಸ್ ನಿಜ, ಬಟ್ ಈ ಬೇಸಿಂದಾನೇ ಲೈಕ್ ನೋಡ್ ಜೆ ಎಸ್ ಇಷ್ಟೊಂದು ಪಾಪ್ಯುಲರ್ ಆಗಿರೋದು. ಇವತ್ತೇನು ನಾ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಅದೇ ಟಾಪಿಕ್ಸಿಂದಾನೇ ನೋಡ್ ಜೆ ಎಸ್ ಇಷ್ಟು ಫೇಮಸ್ ಆಗಿರೋದು ವಿತ್ ಎಕ್ಸ್ಪ್ರೆಸ್ ಜೆ ಎಸ್. ಓಕೆ, ಸೊ ಅದರಿಂದಾನೇ ಮರ್ನ್ ಸ್ಟ್ಯಾಕ್ ಉಟ್ಕೊಂಡಿರೋದು. ಓಕೆ, ಸೊ ಇದು ಒಂದು ಫೀಚರಿಂದಾನೆ. ಓಕೆ, ಸೊ ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ದು ಏನು ವೀಡಿಯೋಸ್ಗಳು ಬರ್ತಾ ಇದೆ ನೋಡ್ ಜೆ ಎಸ್ ಸೀರೀಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಮರ್ನ್ ಸ್ಟ್ಯಾಕ್ ಕೋರ್ಸ್. ಓಕೆ, ಮರ್ನ್ ಸ್ಟ್ಯಾಕ್ನಲ್ಲಿ ನಾವು ಆಲ್ರೆಡಿ HTML CSS ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ರಿಯಾಕ್ಟ್ ಜೆ ಎಸ್ ಆಗಿರ್ಬೋದು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವಾಗ ನೋಡ್ ಜೆ ಎಸ್ ವಿತ್ ಎಕ್ಸ್ಪ್ರೆಸ್ನ ಕಲಿತಾ ಇದ್ದೀವಿ. ಓಕೆ, ಇದು ನಮ್ಮದು ನೋಡ್ ಜೆ ಎಸ್ ಸೆಕೆಂಡ್ ಪಾರ್ಟ್ ಆಗಿದೆ. ಫಸ್ಟ್ ವೀಡಿಯೋದಲ್ಲಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಇಂಟ್ರೊಡಕ್ಷನ್ ಅಬೌಟ್ ನೋಡ್ ಜೆ ಎಸ್. ಓಕೆ, ಸೊ ಇವತ್ತೇನು ಮಾಡ್ತಾ ಇದ್ವಿ, ಬೇಸಿಕ್ಸ್ ಅಬೌಟ್ ನೋಡ್ ಜೆ ಎಸ್ ತಿಳ್ಕೊಳ್ಳೋಣ. ಅದಾದಮೇಲೆ ವಿ ವಿಲ್ ಗೋ ಟು ದ ವೆಬ್ ಡೆವಲಪ್ಮೆಂಟ್ ಪಾರ್ಟ್. ಓಕೆ, ಸೊ ಇಷ್ಟೆಲ್ಲ ವೀಡಿಯೋಸ್ಗಳು ನಿಮಗೆ ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದ್ದಾವೆ. ನಿಯರ್ಲಿ ಏನಿಲ್ಲ ಅಂತಂದ್ರೂ ಇವಾಗ ವೀಡಿಯೋ ಆಲ್ರೆಡಿ ಕೋರ್ಸ್ ಮರ್ನ್ ಸ್ಟ್ಯಾಕ್ ಕೋರ್ಸ್ ಇವಾಗ ಆಲ್ರೆಡಿ ಇಟ್ ರೀಚ್ಡ್ ನಿಯರ್ಲಿ ಲೈಕ್ 20 to 25 ಅವರ್ ಕೋರ್ಸ್. ಓಕೆ, ಇನ್ನೂ ನೋಡ್ ಜೆ ಎಸ್ ಕಂಪ್ಲೀಟ್ ಆಗಿಲ್ಲ. ಇಷ್ಟೊಂದು ಒಳ್ಳೆ ಕಂಟೆಂಟ್ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದೆ. ಸೊ ಅದರಿಂದಾಗಿ ನಿಮ್ಮ ಹತ್ರ ಒಂದೇ ಒಂದು ಹೆಲ್ಪ್ ಕೇಳೋದೇನಪ್ಪ ಅಂದರೆ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಓಕೆ, ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಚಾನಲ್ಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೀವು ಈ ವಿಡಿಯೋ ನೋಡಬೇಕು ಅಂತಂದರೆ ನಿಮಗೆ ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ ಬರ್ತಿರಬೇಕು. ಓಕೆ, ನೋಡ್ ಜೆ ಎಸ್ ನೀವು ಕಲ್ತ್ಕೋಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ ಬರ್ತಿರಬೇಕು. ಜಾವಾ ಸ್ಕ್ರಿಪ್ಟ್ ಆಲ್ರೆಡಿ ನಮ್ಮ ಹತ್ರ ಕೋರ್ಸ್ ಇದೆ, ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು. ಮರ್ನ್ ಸ್ಟ್ಯಾಕ್ ಕೋರ್ಸ್ನ ನೀವು ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಅಷ್ಟು ವೀಡಿಯೋಸ್ಗಳು ಲೈಕ್ ಸಿಕ್ಬಿಡ್ತವೆ. ಓಕೆ, ನಾನು ಅದರಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಪ್ರತಿಯೊಂದು ವೀಡಿಯೋಸ್ಗಳನ್ನೂ. ನೀವು ಅದೇ ಸೀರೀಸ್ ಒಳಗಡೆ ವೀಡಿಯೋಸ್ಗಳನ್ನ ನೋಡ್ತಾ ಹೋಗ್ಬೋದು. ಈ ವಿಡಿಯೋ ಬಂದುಬಿಟ್ಟು ನಮ್ಮದು ನೋಡ್ ಜೆ ಎಸ್ ಸೀರೀಸ್ದು ಸೆಕೆಂಡ್ ವೀಡಿಯೋ. ಓಕೆ, ಸೊ ಇವಾಗಲಿಂದನೇ ಆದಷ್ಟು ನೀವು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಇವಾಗಿಂದನೇ ನೋಡ್ ಜೆ ಎಸ್ನ ನೋಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಜೊತೆ ನೀವೇನು ಮಾಡ್ತೀರ ಅಂದರೆ ಕಲಿತಾ ಹೋಗ್ತೀರಾ. ಇಟ್ ವಿಲ್ ಗಿವ್ ಯು ಅ ಮೋಟಿವೇಶನ್. ಓಕೆ, ಸೊ ಟು ಲರ್ನ್. ಪ್ರತಿದಿನ ಒಂದು ವೀಡಿಯೋ ಹೊಸದಾಗಿ ಬರುತ್ತೆ, ಹೊಸದಾಗಿ ಏನೋ ಕಲಿತಿರ್ತೀರ. ಸೊ ಹೀಗಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಓಕೆ, ಸೊ ಅದಾದಮೇಲೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಕೂಡ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಅದನ್ನ ಬಿಟ್ಟರೆ ಏನು ಮಾಡೋಣ ಅಂತಂದರೆ ಇವತ್ತಿನ ವೀಡಿಯೋಗೆ ಜಂಪ್ ಆಗೋಣ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನಾವು ಹೇಳಿದ್ವಿ ನೋಡ್ ಜೆ ಎಸ್ ಯಾವ ರೀತಿ ಕ್ರಿಯೇಟ್ ಆಯಿತು, ಯಾರು ಕ್ರಿಯೇಟ್ ಮಾಡಿದ್ರು. ಓಕೆ, ಸೊ V8 ಇಂಜಿನ್ನ ಇಟ್ಕೊಂಬಿಟ್ಟು ಇವರು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದೆ. ರೈಟ್, ಸೊ V8 ಇಂಜಿನ್ ಜೊತೆಗೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ libUV. ಓಕೆ, libUV ಅನ್ನೋ ಒಂದು ಇಂಜಿನ್ ಕೂಡ ಇದೆ. ಇದನ್ನು ಎದರಲ್ಲಿ ಬರೆದಿದ್ದಾರೆ ಅಂದರೆ C ಪ್ರೋಗ್ರಾಮ್ನಲ್ಲಿ ಬರೆದಿದ್ದಾರೆ. ಇದು V8 ಇಂಜಿನ್ ಜೊತೆ ಕಂಬೈನ್ ಮಾಡಿಬಿಟ್ಟು ನಮ್ದು ಏನಾಗಿದೆ ಅಂದರೆ ನೋಡ್ ಜೆ ಎಸ್ ರೆಡಿ ಆಗಿದೆ. ನಾನು ಇದನ್ನು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಾವು ಇವಾಗೇನು ಟಾಪಿಕ್ನ ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಬ್ಲಾಕಿಂಗ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ ಅಂತ. ಆ ಬ್ಲಾಕಿಂಗ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ ಒಳಗಡೆ ಇದು ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ, libUV. ಓಕೆ, libUV ಅನ್ನೋದು ಒಂದು ಲೈಬ್ರರಿ. ಓಕೆ, ಸೊ ಅಂಡರ್ ನೋಡ್ ಜೆ ಎಸ್ ಇದನ್ನು C ಇಂದ ಏನು ಮಾಡಿದ್ದಾರೆ ಅಂದರೆ ಪ್ರೋಗ್ರಾಮ್ ಮಾಡಿದ್ದಾರೆ ಬೇಸಿಕಲಿ. ಇವಾಗ ನಾವು ತಿಳ್ಕೊಳ್ತಾ ಇರುವಂತಹ ಮೇನ್ ಟಾಪಿಕ್ ಯಾವುದು ಅಂತಂದರೆ ಬ್ಲಾಕಿಂಗ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್. ಬ್ಲಾಕಿಂಗ್ ಫಂಕ್ಷನ್ಸ್ ಅಂದ್ರೇನು, ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ ಅಂದ್ರೇನು, ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಟಾಪಿಕ್ ಕಾಲ್ಡ್ ಥ್ರೆಡ್. ನಮ್ಮದು V8 ಇಂಜನ್ ಏನಿದೆ ಇದು ರನ್ ಆಗುತ್ತೆ ಒಂದು ಸಿಂಗಲ್ ಥ್ರೆಡ್ ಮೇಲೆ. ವಾಟ್ ಈಸ್ ದ್ಯಾಟ್ ಮೀನ್ಸ್? ಸಿಂಗಲ್ ಥ್ರೆಡ್ ಅಂತ ಅಂದರೆ ಏನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ಇವಾಗ ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ನ ಬರೀಬೇಕಾಗಿತ್ತು ಅಂತಂದರೆ ಇಲ್ಲಿ ನಾನು ಏನು ಮಾಡ್ತೀನಿ, ಲೈಕ್ ಲೆಟ್ಸ್ ಅಸ್ಯೂಮ್ ದೇರ್ ಆರ್ 3 ಫಂಕ್ಷನ್ಸ್, ಫಂಕ್ಷನ್ 1, ಫಂಕ್ಷನ್ 2 ಆ್ಯಂಡ್ ಫಂಕ್ಷನ್ 3. ಇವನ್ನ ಕ್ರಿಯೇಟ್ ಮಾಡಿದ ತಕ್ಷಣ ಇವು ಏನಾಗಲ್ಲ ಅಂದರೆ ಎಕ್ಸಿಕ್ಯೂಟ್ ಆಗಲ್ಲ. ಇವು ಫಂಕ್ಷನ್ಸ್ಗಳು ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಈ ಫಂಕ್ಷನ್ಸ್ಗಳನ್ನ ಕಾಲ್ ಮಾಡಬೇಕಾಗುತ್ತೆ. ಇಸ್ ದ್ಯಾಟ್ ರೈಟ್? ಓಕೆ, ಸೊ ಫಂಕ್ಷನ್ಸ್ಗಳನ್ನ ಕಾಲ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ, ಹೊರಗಡೆ ಬಂದುಬಿಟ್ಟು ಫಂಕ್ಷನ್ 1ನ ಕಾಲ್ ಮಾಡ್ತೀನಿ ಫಸ್ಟ್. ಅದಾದಮೇಲೆ ಫಂಕ್ಷನ್ 2ನ ಕಾಲ್ ಮಾಡ್ತೀನಿ. ಅದಾದಮೇಲೆ ಫಂಕ್ಷನ್ 3ನ ಕಾಲ್ ಮಾಡ್ತೀನಿ.
ಈ ರೀತಿ ನಾವು ಫಂಕ್ಷನ್ಸ್ಗಳನ್ನ ಕಾಲ್ ಮಾಡಿದಾಗ ದಿಸ್ ಈಸ್ ದ ಫಸ್ಟ್ ಒನ್. ನಾವು ಇದನ್ನು ಫಸ್ಟ್ ಕಾಲ್ ಮಾಡಿದ್ವಿ, ಅದಾದಮೇಲೆ ಇದನ್ನು ಕಾಲ್ ಮಾಡಿದ್ವಿ, ಅದಾದಮೇಲೆ ಇದನ್ನು ಕಾಲ್ ಮಾಡ್ತೀವಿ. ದ್ಯಾಟ್ ಮೀನ್ಸ್ ಫಸ್ಟ್ ಏನಾಗುತ್ತೆ ಅಂದರೆ ನಮ್ಮದು ಫಂಕ್ಷನ್ 1 ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇದು ಎಕ್ಸಿಕ್ಯೂಟ್ ಆಗ್ತಾ ಇರುವಂತಹ ಟೈಮ್ನಲ್ಲಿ, ಓಕೆ, ಸೊ ಇದು ಎಕ್ಸಿಕ್ಯೂಟ್ ಆಗ್ತಾ ಇರುವಂತಹ ಟೈಮ್ನಲ್ಲಿ ಇವು ಏನು ಮಾಡ್ತಾ ಇರ್ತವೆ ಅಂದರೆ ವೇಟ್ ಮಾಡ್ತಾ ಇರ್ತವೆ ಇವು. ಓಕೆ, ಇವು ಎಕ್ಸಿಕ್ಯೂಟ್ ಆಗಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ದಿಸ್ ಎಕ್ಸಿಕ್ಯೂಟ್ಸ್ ಕಂಪ್ಲೀಟ್ಲಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಆ ಸಿಂಗಲ್ ಥ್ರೆಡ್ ಅಂತ ಕರಿತೀವಿ. ಅಂದರೆ ಇದು ಈ ರೀತಿ ಹೋಗುತ್ತೆ, ರೈಟ್, 1 ಫಂಕ್ಷನ್, 2nd ಫಂಕ್ಷನ್, 3rd ಫಂಕ್ಷನ್, 4th ಫಂಕ್ಷನ್, ಈ ರೀತಿ ಏನಾಗುತ್ತೆ, ಇದು 1 by 1 ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ದಿಸ್ ವಿಲ್ ರನ್ ಇನ್ ಅ ಸಿಂಗಲ್ ಥ್ರೆಡ್. ಓಕೆ, ಸೊ ಇದನ್ನು ನಾವು ಏನಂತ ಕರಿಬೋದು, ಮೇನ್ ಥ್ರೆಡ್ ಅಂತಲೂ ಕರಿಬಹುದು ಅಥವಾ ಇವೆಂಟ್ ಲೂಪ್ ಅಂತಲೂ ಕರಿಬಹುದು. Node.js runs on a single event loop. ಓಕೆ, ಸೊ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಆಗೋವರೆಗಡೆ ಕೂಡ ಏನಾಗುತ್ತೆ, ಸೆಕೆಂಡ್ ಫಂಕ್ಷನ್ ವೇಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಈ ಇವೆಂಟ್ ಲೂಪ್ನಲ್ಲಿ ಈ ರೀತಿ ಇದೇನಾದರೂ ರನ್ ಆಗ್ತಾ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ಇವಾಗ ನಾವು ಒಂದು ವೆಬ್ಸೈಟ್ ರೆಡಿ ಮಾಡ್ತಾ ಇದ್ವಿ, ಅಲ್ಲಿ ಸಾವಿರಾರು ಯೂಸರ್ಸ್ ಏನು ಮಾಡ್ತಾರೆ, ಎಟ್ ಅ ಟೈಮ್ ಹಿಟ್ ಮಾಡ್ತಾರೆ ಏನೇನ ನಮ್ಮ ವೆಬ್ಸೈಟ್ನ. ಅಂಥ ಟೈಮ್ನಲ್ಲಿ ಒಂದು ಯೂಸರ್ ಏನಾದರೂ ಒಂದು ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದರೆ ಒಂದು 999 ಜನ ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಿಸ್ತಾ ಇರ್ಬೋದು. ಲೈಕ್ ಒಬ್ಬ ಯೂಸರ್ ಏನು ಮಾಡಿದ್ದಾನೆ, ಹೋಮ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಯೂಸರ್ ಪ್ರೊಫೈಲ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಯೂಸರ್ ಏನೋ ಎಡಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಯೂಸರ್ ಏನೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಡಿಫ್ರೆಂಟ್ ಟಾಸ್ಕ್ ನಡೀತಿರ್ತವೆ. ಓಕೆ, ಅಂತಹ ಟೈಮ್ನಲ್ಲಿ ಇದು ಏನಾದರೂ ನಿಂತ್ಕೊಂಡ್ಬಿಟ್ಟು, ಗುರು ನೋಡು ನಾನು ಆಲ್ರೆಡಿ ಒಂದು ಯೂಸರ್ದು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದೀನಿ, ನೀನು ಅಲ್ಲಿವರೆಗೂ ವೆಯ್ಟ್ ಮಾಡು, ಇವನು ಮುಗಿದಾದ್ಮೇಲೆ ನಾನು ನಿನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಗೆ ಅನ್ಸುತ್ತೆ? ಓಕೆ, ಯೂಸರ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಖರಾಬ್ ಆಗ್ಬಿಡುತ್ತೆ. ಓಕೆ, ಸೊ ಎಕ್ಸಿಕ್ಯೂಷನ್ ಟೈಮ್ ಜಾಸ್ತಿ ಆಗುತ್ತೆ, ಪ್ರತಿಯೊಬ್ಬ ಯೂಸರ್ದು ವೆಯ್ಟ್ ಮಾಡ್ತಾನೆ ಇರಬೇಕಾಗುತ್ತೆ ಅವನು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ವಾಟ್ ಆರ್ ದಿಸ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್? ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಸಿಂಗಲ್ ಥ್ರೆಡ್ ರನ್ ಆಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥ್ರೆಡ್ ರನ್ನಿಂಗ್. ಇಲ್ಲಿ ಸಡನ್ನಾಗಿ ನಂಗೆ ಏನಾಯಿತು ಅಂದರೆ, ಈ ಫಂಕ್ಷನ್ 2 ಏನಿದೆಯಲ್ಲ, ಇಟ್ ವಿಲ್ ಟೇಕ್ 10 minutes ಟು ಎಕ್ಸಿಕ್ಯೂಟ್. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ, ಈ ಫಂಕ್ಷನ್ 2 ಏನು ಮಾಡ್ತಾ ಇದೆ, 10 ನಿಮಿಷ ತೊಗೊಳುತ್ತೆ ಎಕ್ಸಿಕ್ಯೂಟ್ ಆಗೋದಕ್ಕೆ, ಒಂದ್ಸತಿ ಎಕ್ಸಿಕ್ಯೂಟ್ ಆಗೋದಕ್ಕೆ. ಓಕೆ, ಸೊ ದ್ಯಾಟ್ ಮೀನ್ಸ್ ಫಂಕ್ಷನ್ 3 10 minutes ವೇಟ್ ಮಾಡಬೇಕು ಅದ್ರ ಸರ್ದಿ ಬರಬೇಕು ಅಂತಂದರೆ ಇಲ್ಲಿ ಬ್ಲಾಕಿಂಗ್ ವೇದಲ್ಲಿ. ಓಕೆ, ಸೊ ಈ ಕೇಸ್ನಲ್ಲಿ ನಾನು ಏನು ಮಾಡ್ಬಿಡ್ತೀನಿ ಅಂತಂದರೆ, ಯಾವ ಫಂಕ್ಷನ್ ಜಾಸ್ತಿ ಟೈಮ್ ತೊಗೊಳ್ತಾ ಇರುತ್ತೆ ಆ ಫಂಕ್ಷನ್ನ ನಾನು ಒಂದು ನಾನ್ ಬ್ಲಾಕಿಂಗ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಯೂಸಿಂಗ್ ಅ ಸಿಂಗ್ ಕಾಲ್ ಬ್ಯಾಕ್ ಪ್ರಾಮಿಸ್. ಓಕೆ, ಸೊ ಇವು ಏನು ಅ ಸಿಂಗ್ ಕಾಲ್ ಬ್ಯಾಕ್ ಪ್ರಾಮಿಸ್ ಇದ್ದಾವೆ, ಇವು ನಾವು ಜಾವಾ ಸ್ಕ್ರಿಪ್ಟ್ನಲ್ಲಿ ಆಲ್ರೆಡಿ ಕಲ್ತಿದ್ದೀವಿ. ಓಕೆ, ಸೊ ಇಫ್ ಯು ಆರ್ ನಾಟ್ ಫೆಮಿಲಿಯರ್ ವಿತ್ ಅ ಜಾವಾ ಸ್ಕ್ರಿಪ್ಟ್, ಪ್ಲೀಸ್ ಗೋ ಥ್ರೂ ಮೈ ವೀಡಿಯೋಸ್. ಓಕೆ, ಜಾವಾ ಸ್ಕ್ರಿಪ್ಟ್ ಆಲ್ರೆಡಿ ನಮ್ಮ ಹತ್ರ ಕೋರ್ಸ್ ಇದೆ, ಆ ಕೋರ್ಸ್ನ ಕಂಪ್ಲೀಟ್ಲಿ ನೋಡ್ಕೊಳ್ಳಿ, ಜಾವಾ ಸ್ಕ್ರಿಪ್ಟ್ ಕಲ್ತ್ಕೊಳ್ಳಿ, ಅದಾದಮೇಲೆ ಇಲ್ಲಿ ಬನ್ನಿ. ಓಕೆ, ಸೊ ನಿಮಗೆ ಜಾವಾ ಸ್ಕ್ರಿಪ್ಟ್ ಬರೋದಿಲ್ಲ ಅಂತಂದರೆ Node.js ನಿಮ್ಗೆ ಕಲಿಯೋದಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ಪ್ಲೀಸ್ ಜಾವಾ ಸ್ಕ್ರಿಪ್ಟ್ ಫಸ್ಟ್ ಕಲ್ತ್ಕೊಳ್ಳಿ. ಓಕೆ, ಸೊ ನಾನು ಏನು ಮಾಡ್ಬಿಡ್ತೀನಿ, ಈ ಫಂಕ್ಷನ್ನ ನಾನು ಒಂದು ಅಸಿಂಕ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಇನ್ ಸೆನ್ಸ್ ಇದು ಒಂದು ಏನಾಗುತ್ತೆ ಅಂದರೆ ನಾನ್ ಬ್ಲಾಕಿಂಗ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಸತಿ ಏನಾದರೂ ನಾನ್ ಬ್ಲಾಕಿಂಗ್ ಫಂಕ್ಷನ್ ಆಗಿ ಕನ್ವರ್ಟ್ ಆಯಿತು ಅಂತಂದರೆ ದೆನ್ ಇಟ್ ವಿಲ್ ಲೈಕ್ ಕಮ್ ಔಟ್ ಆಫ್ ದ ಥ್ರೆಡ್. ಓಕೆ, ಕಮ್ ಔಟ್ ಆಫ್ ದ ಥ್ರೆಡ್. ಆಮೇಲೆ ಇದು ಒಂದು ಸತಿ ಎಕ್ಸಿಕ್ಯೂಟ್ ಆದಮೇಲೆ ಏನು ಮಾಡುತ್ತೆ ಅಂದರೆ ಇವೆಂಟ್ ಲೂಪ್ಗೆ ಇದ್ರದ್ದು ಏನು ಲೈಕ್ ರಿಟರ್ನ್ ಟೈಪ್ ಇತ್ತು ಅಥವಾ ಲೈಕ್ ಇದ್ರದ್ದು ಸ್ಟೇಟ್ ಏನಿತ್ತೋ ಅದನ್ನು ಎಕ್ಸಿಕ್ಯೂಷನ್ಗೆ ಕೊಡುತ್ತೆ. ಒಂದು ಸತಿ ಇದೇನಾಗುತ್ತೆ, ಇದ್ರ ಸ್ಟೇಟ್ನ ಅದು ಏನು ಮಾಡುತ್ತೆ, ಇವೆಂಟ್ ಲೂಪ್ಗೆ ವಾಪಸ್ ಟ್ರಾನ್ಸ್ಫರ್ ಮಾಡುತ್ತೆ. ಇವೆಂಟ್ ಲೂಪ್ನಲ್ಲಿ ಏನು ಮಾಡ್ತಾ ಇರ್ತವೆ ಅಂತಂದರೆ ಇಟ್ ವಿಲ್ ಕಾನ್ಸ್ಟೆಂಟ್ಲಿ ಚೆಕಿಂಗ್. ಓಕೆ, ಸೊ ಇವೆಂಟ್ ಲೂಪ್ನಲ್ಲಿ ಒಂದು ಈ ರೀತಿ ಲೈಕ್ ಸ್ಟ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗ್ತಾ ಇದೆ, ಫಂಕ್ಷನ್ 1 ರನ್ ಆಗ್ತಾ ಇದೆ. ಓಕೆ, ಫಂಕ್ಷನ್ 1 ಇದು ಒಂದು ಬ್ಲಾಕಿಂಗ್ ಫಂಕ್ಷನ್ ಅಂತ ಇಟ್ಕೊಳ್ಳೋಣ. ಅದಾದಮೇಲೆ ಈ ಫಂಕ್ಷನ್ 1 ಏನು ಮಾಡುತ್ತೆ ಅಂದರೆ ಫಂಕ್ಷನ್ 2ನ ಕಾಲ್ ಮಾಡುತ್ತೆ. ಓಕೆ, ಈ ಫಂಕ್ಷನ್ 2 ರನ್ ಆಗ್ತಾಯಿದೆ. ಈ ಫಂಕ್ಷನ್ 2 ಏನು ಮಾಡುತ್ತೆ ಅಂದರೆ ಒಂದು ಅಸಿಂಕ್ರೋನಸ್ ಅಂದರೆ ನಾನ್ ಬ್ಲಾಕಿಂಗ್ ಫಂಕ್ಷನ್ನ ಕಾಲ್ ಮಾಡುತ್ತೆ. ಈ ಸೆನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಅದು ಈ ಮೇನ್ ಥ್ರೆಡ್ ಒಳಗಡೆ ಕೂತ್ಕೊಳ್ಳಲ್ಲ. ಓಕೆ, ಸೊ ಅದು ಕಾಲ್ ಆದಮೇಲೆ ನಾವು ಮತ್ತೊಂದು ಫಂಕ್ಷನ್ 4ನ ಕಾಲ್ ಮಾಡಿದ್ವಿ ಅಂತಂದರೆ ಅದು ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ಫಂಕ್ಷನ್ 4 ಏನಾಗುತ್ತೆ ಅಂದರೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಫಂಕ್ಷನ್ 1 ಏನಾಯಿತು, ಎಕ್ಸಿಕ್ಯೂಟ್ ಆಯಿತು, ಹೊರಗಡೆ ಬಂತು. ಫಂಕ್ಷನ್ 2 ಏನಾಯಿತು, ಎಕ್ಸಿಕ್ಯೂಟ್ ಆಯಿತು, ಹೊರಗಡೆ ಬಂತು. ಫಂಕ್ಷನ್ 4 ಏನಾಯಿತು, ಎಕ್ಸಿಕ್ಯೂಟ್ ಆಯಿತು, ಹೊರಗಡೆ ಬಂತು. ಇವಾಗ ಇದು ಏನಿದೆ, ಇದು ಥ್ರೆಡ್ ಫುಲ್ ಏನಿದೆ ಅಲ್ಲ, ಇದು ಕಂಪ್ಲೀಟ್ಲಿ ಎಂಟಿ ಇದೆ. ಒಂದು ಸತಿ ನಮ್ಮದು ಫಂಕ್ಷನ್ 3 ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಆದಮೇಲೆ ಅದು ಏನು ಮಾಡುತ್ತೆ ಅಂದರೆ ರಿಟರ್ನ್ ಮಾಡುತ್ತೆ ನಮ್ಮದು ಮೇನ್ ಥ್ರೆಡ್ಗೆ. ಓಕೆ, ಸೊ ಮೇನ್ ಥ್ರೆಡ್ಗೆ ರಿಟರ್ನ್ ಆದ ತಕ್ಷಣ ಅದು ಏನು ಮಾಡುತ್ತೆ ಅಂದರೆ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಇಲ್ಲಿಂದ ಅದನ್ನು ಕೂಡ ಫಂಕ್ಷನ್ 3ನೂ ಕೂಡ ಏನು ಮಾಡುತ್ತೆ ಅಂದರೆ ಅದು ಇಲ್ಲಿಂದ ಎಕ್ಸಿಟ್ ಮಾಡಿಸುತ್ತೆ. This is how blocking function and non-blocking functions works. Okay,
ಒಂದು ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದು ತುಂಬ ದೊಡ್ಡ ಕಾನ್ಸೆಪ್ಟ್ ಆಗುತ್ತೆ. ನಾ ಹೇಳ್ತಾ ಹೋದಂಗೆಲ್ಲ ಅದೇನಾಗುತ್ತೆ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಕೋಡ್ ಮಾಡೋಣ. ಓಕೆ, ಹ್ಯಾಂಡ್ಸ್ ಆನ್ ಮಾಡಾದಮೇಲೆ ಒಂದು ಲೈಕ್ ಬೇಸಿಕ್ ಐಡಿಯಾ ಬರುತ್ತೆ ನಿಮಗೆ. ಓಕೆ, ಸೊ ಇದು ಈ ರೀತಿ ವರ್ಕ್ ಆಗುತ್ತೆ, ಇದು ಈ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇದನ್ನ ಹೆಲ್ಪ್ ಮಾಡೋರು ಯಾರಪ್ಪ ಅಂತಂದರೆ ಇದನ್ನು ಬ್ಲಾಕಿಂಗ್ ಫಂಕ್ಷನ್, ನಾನ್ ಬ್ಲಾಕಿಂಗ್ ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೆ, ಬೇಸಿಕಲಿ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೆ ದಟ್ ಈಸ್ ಅವರ್ ಲಿಬ್ ಯು ವಿ ಲಿವ್ ಯು ವಿ. ಈ ಲೈಬ್ರರಿ ಏನಿದೆಯಲ್ಲ, ಈ ಲೈಬ್ರರಿ ನಮಗೇನಾಗುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ಲೈಕ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೆ. ಕೆಲವೊಂದಿಷ್ಟು ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳನ್ನ, ಇನ್ನು ಕೆಲವೊಂದಿಷ್ಟು ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳು ಲೈಕ್ ನೆಟ್ವರ್ಕ್ ರಿಲೇಟೆಡ್ ಏನು ಫಂಕ್ಷನ್ಸ್ಗಳಿರ್ತವೆ ಅವನ್ನ ನಾವು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಮುಖಾಂತರನೇ ಎಕ್ಸಿಕ್ಯೂಟ್ ಮಾಡಿಸ್ಬೋದು. ಓಕೆ, ಸೊ ಲಿವ್ ಯು ವಿ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಫೈಲ್ ರೀಡಿಂಗ್, ಫೈಲ್ ರೈಟಿಂಗ್, ಸೊ ಈ ರೀತಿಯಾದಂತಹ ಫೈಲ್ ರಿಲೇಟೆಡ್ ಕಂಟೆಂಟ್ಸ್ಗಳು ಏನಿರ್ತವೆ ಅವನ್ನ ಎಕ್ಸಿಕ್ಯೂಟ್ ಮಾಡಿಸೋದಕ್ಕೋಸ್ಕರ ಏನಾಗುತ್ತೆ ಲಿಬ್ ಯು ವಿ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಏನು ಮಾಡೋಣ, ವಿ ಎಸ್ ಕೋಡ್ ಓಪನ್ ಮಾಡೋಣ. ವಿ ಎಸ್ ಕೋಡ್ ಓಪನ್ ಮಾಡಿಬಿಟ್ಟು ಕೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಣ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ ಇಲ್ಲಿ ಹೊಸ ಪ್ರಾಜೆಕ್ಟ್ ಬಂದುಬಿಟ್ಟು 0 to ಬೇಸಿಕ್ಸ್ ಆಫ್ Node.js. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೊಳ್ತೀನಿ. ಐ ವಿಲ್ ಜಸ್ಟ್ ಓಪನ್ ಕಮಾಂಡ್ ಪ್ರಾಂಪ್ಟ್ cmd ಆ್ಯಂಡ್ ಐ ವಿಲ್ ಸೇ npm init init. ಇಟ್ ವಿಲ್ ಇನಿಷಿಯೇಟ್ ಪ್ರಾಜೆಕ್ಟ್. ಎಲ್ಲನೂ SSS ಅಂತ ಕೊಡ್ತಾ ಹೋಗಿ. ಓಕೆ, ಸೊ ಇವಾಗ ನಮ್ದು ಏನಾಗಿರುತ್ತೆ ಅಂದರೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿರುತ್ತೆ. dir ಅಂತ ನಾವು ಕೊಟ್ಟರೆ ಇಲ್ಲಿ ನೋಡ್ಬೋದು ನಮ್ಮದು package.json ಬಂದಿದೆ. ಸೊ ಆಫ್ಟರ್ ದ್ಯಾಟ್ ನಾನು ಏನು ಮಾಡ್ಬೋದು, ಡೈರೆಕ್ಟ್ಲಿ ಕೋಡ್ ಓಪನ್ ಮಾಡ್ಬೋದು. ಇದೇ ಡೈರೆಕ್ಟ್ರಿ ಒಳಗಡೆ ನಾವು ಕೋಡ್ ಓಪನ್ ಆಗುತ್ತೆ. ಓಕೆ, ಕೋಡ್ ಓಪನ್ ಆದ ತಕ್ಷಣ ಐ ಟ್ರಸ್ಟ್ ದಿಸ್ ಆಥರ್ ಬಿಕಾಸ್ ನೀವೇ ಕ್ರಿಯೇಟ್ ಮಾಡಿರೋಂಥ ಪ್ರಾಜೆಕ್ಟ್, ದ್ಯಾಟ್ಸ್ ವೈ ಯು ಆರ್ ಸೇಯಿಂಗ್ ಯು ಟ್ರಸ್ಟ್ ದಿಸ್ ಆಥರ್. ಅದಾದಮೇಲೆ ನಾವು ಏನು ಮಾಡ್ಬೋದು, ಇಲ್ಲಿ ಬಂದುಬಿಟ್ಟು ಲೈಕ್ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ದ್ಯಾಟ್ ವಿಲ್ ಬಿ ಅವರ್ index.js. ಓಕೆ, package.json ಒಳಗಡೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡಬೇಕಾಗುತ್ತೆ. ದ್ಯಾಟ್ ಈಸ್ ಫಸ್ಟ್ ಒನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನಮ್ಮದು ಟೈಪ್. ಓಕೆ, ಟೈಪ್ ಬಂದುಬಿಟ್ಟು ನಮ್ದು ಏನಿರುತ್ತೆ ಮಾಡ್ಯೂಲ್ ಟೈಪ್. ಬಿಕಾಸ್ ನಾವು ರಿಯಾಕ್ಟ್ JSಗೆ ಫೆಮಿಲಿಯರ್ ಇದ್ದೀವಿ, ಅಲ್ಲಿ ನಾವು ಮಾಡ್ಯೂಲ್ ಟೈಪ್ನೇ ಯೂಸ್ ಮಾಡ್ತಾ ಇದ್ದೀವಿ. ದ್ಯಾಟ್ ವೈ ವಿ ಆರ್ ಚೇಂಜಿಂಗ್ ಇಟ್ ಟು ದ ಮಾಡ್ಯೂಲ್ ಟೈಪ್. ಓಕೆ, ಸೊ ಒಂದು ಸತಿ ಕ್ಲೋಸ್ ಮಾಡಿಕೊಂಡು ಮತ್ತೊಂದು ಸತಿ index.jsನ ಓಪನ್ ಮಾಡ್ಕೊಳ್ಳಿ. ಆಲ್ ರೈಟ್, ಇದಾದಮೇಲೆ ನೆಕ್ಸ್ಟ್ ಥಿಂಗ್ ಇನ್ನೂ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನಾವು. ದ್ಯಾಟ್ ಈಸ್ ಅವರ್ ನೋಡ್ಮೋನ್ ಬಿಡಿ, ಇವಾಗ ಬಿಟ್ಕೊಳ್ಳಿ. ಆಮೇಲೆ ನಾವು ಒಂದು ಸತಿ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ಇವಾಗ ನಾವು ಏನು ಮಾಡಬೇಕಾಗಿದೆ ಅಂದರೆ index.jsನಲ್ಲಿ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಫಂಕ್ಷನ್. ಓಕೆ, ಸೊ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ವಿ ವಿಲ್ ಯೂಸ್ ಅ ಆರೋ ಫಂಕ್ಷನ್. ಓಕೆ, ಸೊ ಏನಪ್ಪ ಅಂತಂದರೆ ಫಂಕ್ಷನ್ 1. ಓಕೆ, ಈ ಫಂಕ್ಷನ್ ಅವನು ಏನು ಮಾಡ್ತಾ ಅಂದರೆ console.log ಮಾಡುತ್ತೆ. console.logನಲ್ಲಿ ನಾನು ಏನು ಹೇಳ್ತೀನಿ, ಹೆಲೋ ಹ್ಯಾಕರ್ ಅಂತ ಹೇಳ್ತೀನಿ. ಓಕೆ, ದಿಸ್ ಈಸ್ ಅವರ್ ಫಸ್ಟ್ ಫಂಕ್ಷನ್. ಓಕೆ, ಅದಾದಮೇಲೆ ನಾವು ಏನು ಮಾಡೋಣ, ಕಾನ್ಸ್ಟ್ ಸೆಕೆಂಡ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಫಂಕ್ಷನ್ 2. ದ್ಯಾಟ್ ವಿಲ್ ಬಿ ಅವರ್ console.log hello hacker 2. ಓಕೆ, ಅದಾದಮೇಲೆ ಥರ್ಡ್ ಫಂಕ್ಷನ್ ಬಂದುಬಿಟ್ಟು ಫಂಕ್ಷನ್ 3 ಈಕ್ವಲ್ಸ್ ಟು ಓಕೆ, ಸೊ console.log hello hacker 3. ಈ ರೀತಿ ನಮ್ಮ ಹತ್ರ ಏನಿದಾವೆ 3 ಫಂಕ್ಷನ್ಸ್ಗಳಿದಾವೆ. ಇವಾಗ ಈ 3 ಫಂಕ್ಷನ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ದೆನ್ ವಿ ನೀಡ್ ಟು ಕಾಲ್ ದೋಸ್ ಫಂಕ್ಷನ್ಸ್. ಓಕೆ, ಸೊ ನಾವೇನು ಮಾಡ್ತೀನಿ, ಫಂಕ್ಷನ್ 1ನ ಕಾಲ್ ಮಾಡ್ತೀನಿ, ಅದಾದಮೇಲೆ ಫಂಕ್ಷನ್ 2ನ ಕಾಲ್ ಮಾಡ್ತೀನಿ. ಓಕೆ, ಅದೇ ರೀತಿ ನಾನು ಏನು ಮಾಡ್ತೀನಿ, ಫಂಕ್ಷನ್ 3ನ ಕಾಲ್ ಮಾಡ್ತೀನಿ. ಓಕೆ, ಇಷ್ಟು ಕೊಟ್ಬಿಟ್ಟು ಸೇವ್ ಕೊಟ್ಬಿಟ್ಟು ನಾನು ಇವಾಗ ಟರ್ಮಿನಲ್ ಓಪನ್ ಮಾಡಿ. ಓಕೆ, ಸೊ ಇಲ್ಲಿ ನಾನು ಏನಾದ್ರೂ ನೋಡ್ index.js ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಹೆಲೋ ಹ್ಯಾಕರ್ ಅಂತ ಫಸ್ಟ್ ಬಂತು, ಹೆಲೋ ಹ್ಯಾಕರ್ 2 ಬಂತು, ಆಮೇಲೆ ಹೆಲೋ ಹ್ಯಾಕರ್ 3 ಬಂತು. ಸೊ ಇವಾಗ ನಾವು ಆರ್ಡರ್ ಚೇಂಜ್ ಮಾಡಿದ್ರೆ ಇವು ಎಕ್ಸಿಕ್ಯೂಷನ್ ಆರ್ಡರ್ನು ಕೂಡ ಚೇಂಜ್ ಮಾಡ್ತೇವೆ. ಲೈಕ್ ಫಂಕ್ಷನ್ 1ನ ಲಾಸ್ಟಿಗೆ ಕಾಲ್ ಮಾಡ್ತಾ ಇದ್ದೀನಿ, ಫಂಕ್ಷನ್ 3ನ ನಾನು ಫಸ್ಟಿಗೆ ಕಾಲ್ ಮಾಡ್ತಾ ಇದ್ದೀನಿ. ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಬಿಟ್ಟು ಇದನ್ನ ಮತ್ತೊಂದು ಸತಿ ರನ್ ಮಾಡಿದ್ರೆ ನೋಡ್ಬೋದು ಹೆಲೋ ಹ್ಯಾಕರ್ 3 ಫಸ್ಟ್ ರನ್ ಆಗುತ್ತೆ, ಹೆಲೋ ಹ್ಯಾಕರ್ 2 ಸೆಕೆಂಡ್ ರನ್ ಆಗುತ್ತೆ, ಹೆಲೋ ಹ್ಯಾಕರ್
ಲಾಸ್ಟಿಗೆ ರನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಲೈಕ್ ಬ್ಲಾಕಿಂಗ್ ಫಂಕ್ಷನ್ಸ್ ವರ್ಕ್ಸ್. ಓಕೆ, ಸೊ ಒಂದು ಫಂಕ್ಷನ್ ಎಕ್ಸಿಕ್ಯೂಟ್ ಆಗೋವರೆಗೂ ಸೆಕೆಂಡ್ ಫಂಕ್ಷನ್ ಏನು ಮಾಡ್ತಾ ಇರುತ್ತೆ, ವೇಟ್ ಮಾಡ್ತಾ, ಸೆಕೆಂಡ್ ಟಾಸ್ಕ್ ಏನಾಗ್ತಾ ಇರುತ್ತೆ, ವೇಟ್ ಮಾಡ್ತಾ ಇರುತ್ತೆ. ಇದರಲ್ಲಿ ನಾ ಯಾವುದಾದ್ರೂ ಒಂದು ಫಂಕ್ಷನ್ನ ಅಸಿಂಕ್ರನಸ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಲೈಕ್ ಇವಾಗ ನಾ ಏನು ಮಾಡ್ತಾ ಇದ್ದೀನಿ, ಫಂಕ್ಷನ್ 3ನ ಫಸ್ಟ್ ಕಾಲ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಈ ಫಂಕ್ಷನ್ನ ನಾನು ಏನು ಮಾಡ್ಬಿಡ್ತೀನಿ, ಅಸಿಂಕ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಒಂದ್ಸತಿ ನಾ ಇದನ್ನ ಅಸಿಂಕ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ, ಸೊ ಇಫ್ ಐ ರನ್ ದೀಸ್ ಥಿಂಗ್ಸ್ ಅಗೇನ್ ಒನ್ಸ್ ಅಗೇನ್ ನಾ ಏನಾದರೂ node.index.js ರನ್ ಮಾಡಿದ್ರೆ, ಓಕೆ, ಇಲ್ಲಿ ನಾವು ಅವೇಟ್ ಮಾಡುವಂಥ ಟಾಸ್ಕ್ ಯಾವುದು ಇದ್ದಿದ್ದಿಲ್ಲ. ದ್ಯಾಟ್ಸ್ ವೈ ಐ ಥಿಂಕ್ ಇಟ್ ಎಕ್ಸಿಕ್ಯೂಟೆಡ್ ಡೈರೆಕ್ಟ್ಲಿ. ಓಕೆ, ಸೊ ಹೆಲೋ ಹ್ಯಾಕರ್ ಇನ್ಸ್ಟೆಂಟ್ಲಿ ಅದೇನಾಯಿತು ಅಂದರೆ ಎಕ್ಸಿಕ್ಯೂಟ್ ಆಯಿತು. ಲೆಟ್ಸ್ ಮೇಕ್ ಇಟ್ ವೇಟ್. ಇದೇನು ಮಾಡಬೇಕು ಅಂದರೆ ಅಸಿಂಕ್ ಫಂಕ್ಷನ್ ಸ್ವಲ್ಪ ವೇಟ್ ಆಗಬೇಕು. ಆ ರೀತಿ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಸೆಟ್ ಟೈಮ್ ಔಟ್ನ ಯೂಸ್ ಮಾಡ್ಕೋಬೋದು. ಲೈಕ್ ಸೆಟ್ ಟೈಮ್ ಔಟ್, ಇಟ್ ವಿಲ್ ಟೇಕ್ ಅ ಫಂಕ್ಷನ್. ಓಕೆ, ಸೊ ಅದರೊಳಗಡೆ ನಾನು ಏನು ಮಾಡ್ತಾಯಿದ್ದೀನಿ, console.log ಹಾಕ್ತಾಯಿದ್ದೀನಿ. ದೆನ್ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ವೇಟ್ ಮಾಡಿಸ್ತೀನಿ ಲೈಕ್ 4 ಸೆಕೆಂಡ್ಗೆ. ಓಕೆ, ಐ ವಿಲ್ ಸೇವ್ ದಿಸ್ ಥಿಂಗ್. ಫಂಕ್ಷನ್ 3 ಏನಾಗುತ್ತೆ, 4 ಸೆಕೆಂಡ್ ಆದಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನೋಡ್ಬೋದು ಹೆಲೋ ಹ್ಯಾಕರ್ 2 ಫಸ್ಟ್ ರನ್ ಆಯಿತು, ಹೆಲೋ ಹ್ಯಾಕರ್ ಆಮೇಲೆ ರನ್ ಆಗುತ್ತೆ. 4 ಸೆಕೆಂಡ್ ಆದಮೇಲೆ ಏನಾಗ್ತದೆ, ಹೆಲೋ ಹ್ಯಾಕರ್ 3 ರನ್ ಆಗ್ತಾ ಇದೆ. ಓಕೆ, ಸೊ ಇನ್ ದಿಸ್ ಕೇಸ್ ಏನಾಯಿತು ಅಂದರೆ ಅದು ವೇಟ್ ಮಾಡ್ತಾ ಇತ್ತು. ಯಾವಾಗ ಲೈಕ್ ಹೆಲೋ ಹ್ಯಾಕರ್ ಎಕ್ಸಿಕ್ಯೂಟ್ ಆದಮೇಲೆ, ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಆದಮೇಲೆ ಅದನ್ನು ಏನು ಮಾಡ್ತದೆ, ಮೇನ್ ಥ್ರೆಡ್ಡಿಗೆ ಪುಷ್ ಮಾಡುತ್ತೆ ವಾಪಸ್. ಅಲ್ಲಿವರೆಗೂ ಏನು ಮಾಡ್ತೆ ಅಂದರೆ ಬ್ಲಾಕ್ ಮಾಡಲ್ಲ ಬೇರೆ ಫಂಕ್ಷನ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಓಕೆ, ಸೊ ಇಫ್ ಐ ರಿಮೂವ್ ಅಸಿಂಕ್ ಫ್ರಮ್ ಹಿಯರ್, ವಾಟ್ ವಿಲ್ ಹ್ಯಾಪನ್? ಸ್ಟಿಲ್ ಐ ಥಿಂಕ್ ದಿಸ್ ವಿಲ್ ಬಿ ಔಟ್ ಆಫ್, ಬಿಕಾಸ್ ಇದು ಒಂದು ಸೆಟ್ ಔಟ್ ಟೈಮ್ ಔಟ್ ಫಂಕ್ಷನ್ ಅನ್ನೋದೇ ಒಂದು ಅಸಿಂಕ್ ಫಂಕ್ಷನ್. ಸೊ ಇದೇನು ಮಾಡುತ್ತೆ ಅಂದರೆ ಔಟ್ ಲೈಕ್ ಥ್ರೆಡಿಂದ ಹೊರಗಡೆ ಬಂದುಬಿಟ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ವೇಟ್. ಅಂದರೆ ಫಸ್ಟ್ ಏನಾಗುತ್ತೆ, ಹೆಲೋ ಹ್ಯಾಕರ್ 2 ಎಕ್ಸಿಕ್ಯೂಟ್ ಆಗುತ್ತೆ, ಹೆಲೋ ಹ್ಯಾಕರ್ ಎಕ್ಸಿಕ್ಯೂಟ್ ಆಗುತ್ತೆ, ಅದಾದಮೇಲೆ ಹೆಲೋ ಹ್ಯಾಕರ್ 3 ಇದೇ ಟೈಪೇ ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ಎಕ್ಸಿಕ್ಯೂಟ್ ಆಗಲ್ಲ ಐ ಥಿಂಕ್. ಓಕೆ, ನೋಡ್ಬೋದು, ಬಿಕಾಸ್ ಸೆಟ್ ಟೈಮ್ ಔಟ್ ಅನ್ನೋದು ಒಂದು ಅಸಿಂಕ್ ಫಂಕ್ಷನ್. ಓಕೆ, ಸೊ ಇದು ಒಂದು ಡಿಫ್ರೆಂಟ್ ಅಸಿಂಕ್ ಫಂಕ್ಷನ್ ಆಗಿರೋದ ಕಾರಣದಿಂದಾಗಿ ಇಟ್ ವಿಲ್ ನಾಟ್ ವೇಟ್. ಬಟ್ ಸಿಂಕ್ರನಸ್ ಫಂಕ್ಷನ್ಸ್ಗಳು ಕೂಡ ಇದ್ದಾವೆ. ವಾಟ್ ಆರ್ ದೋಸ್ ಫಂಕ್ಷನ್ಸ್? ಅದಕ್ಕೆ ನಮ್ಮ ಹತ್ರ ಏನು ಬೇಕಾಗುತ್ತೆ ಅಂದರೆ FS ಮಾಡೆಲ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, FS ಮಾಡೆಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಂಪೋರ್ಟ್ FS ಫ್ರಾಮ್ FS. ಜಸ್ಟ್ ಸೇವ್ ಇಟ್. ಓಕೆ, ಸೊ ಸೇವ್ ಮಾಡ್ಕೊಂಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ಇಲ್ಲಿ ಸೆಟ್ ಟೈಮ್ ಔಟ್ ಒಳಗಡೆ ಬಂದುಬಿಟ್ಟು ಐ ವಿಲ್ ರೈಟ್ ಹೆಲೋ ಹ್ಯಾಕರ್ 3 ಟು ದ ಫೈಲ್. ಓಕೆ, ಒಂದು ಫೈಲ್ಗೆ ಏನು ಮಾಡ್ತೀನಿ ಅಂದರೆ FS ಮಾಡೆಲ್ನ ಯೂಸ್ ಮಾಡ್ಕೊಂಬಿಟ್ಟು FS ಡಾಟ್ ರೀಡ್ ಆಕ್ಸೆಸ್ ರೈಟ್ ಫೈಲ್ ಸಿಂಕ್. ಇದೇನಪ್ಪ ಅಂತಂದರೆ ಒಂದು ರೈಟ್ ಫೈಲ್ ಸಿಂಕ್ ಅನ್ನೋದು ಒಂದು ಬ್ಲಾಕಿಂಗ್ ಫಂಕ್ಷನ್. ಓಕೆ, ರೈಟ್ ಫೈಲ್ ಸಿಂಕ್ ಅಂತ ಕೊಡ್ತೀನಿ. ಅದಾದಮೇಲೆ ನಾನು ಏನು ಕೊಡಬೇಕಾಗುತ್ತೆ, ಇಲ್ಲಿ ನೋಡ್ಬೋದು. ಫಸ್ಟ್ ನಾನು ಫೈಲ್ದು ಪಾತ್ ಅವ್ರ ಡೈರೆಕ್ಟ್ರಿನ ಕೊಡಬೇಕು. ಅದಾದಮೇಲೆ ಏನನ್ನು ರೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಪಾತ್ ಬಂದುಬಿಟ್ಟು ನಮ್ಮದು ಇವಾಗ ಕರೆಕ್ಟ್ಲಿ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು sample.txt ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ನಾನು ಸ್ಟ್ರಿಂಗ್ ಕೊಡ್ತೀನಿ ಹೆಲೋ ಹ್ಯಾಕರ್ 3. ಓಕೆ, ಸೊ ಸೇವ್ ಕೊಡೋಣ. ಸೇವ್ ಕೊಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಫಸ್ಟ್ ಫಂಕ್ಷನ್ 3ನ ರನ್ ಮಾಡಿಸ್ತೀನಿ. ರನ್ ಮಾಡಿಸಾದ್ಮೇಲೆ ಫಂಕ್ಷನ್ 2, ಫಂಕ್ಷನ್ 1. ಓಕೆ, ಸೊ ಲೆಟ್ಸ್ ಗೋ. ನೋಡ್ಬೋದು ಹೆಲೋ ಹ್ಯಾಕರ್ 2 ಆಯಿತು, ಹೆಲೋ ಹ್ಯಾಕರ್ನೂ ಬಂತು. ಅದಾದಮೇಲೆ ಇಲ್ಲಿ ನೋಡಿದ್ರೆ sample.txt ಒಳಗಡೆ ಬಂದುಬಿಟ್ಟು ಏನಾಗಿದೆ ಅಂತಂದರೆ ಹೆಲೋ ಹ್ಯಾಕರ್ 3 ಕೂಡ ಏನಾಗಿದೆ, ರೈಟ್ ಆಗಿದೆ. ಒಂದು ಫೈಲ್ನ ನಾವೇನು ಮಾಡ್ತಾಯಿದ್ವಿ, ರೈಟ್ ಮಾಡ್ತಾಯಿದ್ವಿ FS ಮಾಡೆಲ್ನ ಯೂಸ್ ಮಾಡ್ಕೊಂಬಿಟ್ಟು. ಓಕೆ, ಸೊ ಇದು FS ರೈಟ್ ಫೈಲ್ ಸಿಂಕ್ ಅನ್ನೋದು ಏನಿದೆ ಅಲ್ಲ, ದಿಸ್ ಈಸ್ ಅ ಬ್ಲಾಕಿಂಗ್ ಫಂಕ್ಷನ್. ಓಕೆ, ಇದೇನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ನೆಕ್ಸ್ಟ್ ಯಾವುದು ಕಾಂಪೊನೆಂಟ್ಸ್ನ ರನ್ ಮಾಡಿಸಿ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಲೈಕ್ ಫೈಲ್ ಸಿಸ್ಟಮ್ ಆದಮೇಲೆ console.log ಅಂತ ಕೊಡ್ತೀನಿ. ಲಾಗ್ ಅಂತ ಕೊಟ್ಬಿಟ್ಟು ಏನು ಕೊಡ್ತೀನಿ ಅಂತಂದರೆ ಹೆಲೋ ಹ್ಯಾಕರ್ 3. ನೋಡ್ಬೋದು ಹೆಲೋ ಹ್ಯಾಕರ್ 3 ಅಂತ ಬರ್ತಾ ಇದೆ. ದಿಸ್ ಮೀನ್ಸ್ ರೈಟ್ ಫೈಲ್ ಸಿಂಕ್ ಅನ್ನೋದೇನಿದೆ ಇವಾಗ ಒಂದು ಬ್ಲಾಕಿಂಗ್ ಫಂಕ್ಷನ್ ಆಗಿದೆ. ಓಕೆ, ಸೊ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದಮೇಲೆ ಅದು ಏನು ಮಾಡ್ತಂದರೆ ಥ್ರೆಡ್ನ ಫ್ರೀ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಲೈಕ್
ಓಕೆ, ಸೊ ಎಫ್ ಎಸ್ ಫಂಕ್ಷನ್ನ ಯೂಸ್ ಮಾಡಿಕೊಟ್ಟು ನಾವೇನು ಮಾಡ್ತಾಯಿದ್ವಿ, ಎಡಿಟ್ ಮಾಡ್ತಾಯಿದ್ವಿ. ದ್ಯಾಟ್ ಫಂಕ್ಷನ್ ಈಸ್ ಸಿಂಕ್ರನಸ್ ಫಂಕ್ಷನ್. ದ್ಯಾಟ್ ಮೀನ್ಸ್ ಏನಾಗುತ್ತೆ ಅಂದರೆ ಅದು ಥ್ರೆಡ್ ಬಿಟ್ಟು ಹೊರಗಡೆ ಹೋಗಲ್ಲ, ಇಟ್ ವಿಲ್ ವೇಟ್ ಇನ್ಸೈಡ್ ಆ ಥ್ರೆಡ್ ಒಳಗಡೆನೇ ಅದು ಏನು ಮಾಡ್ತಾ ಅಂದರೆ ಎಕ್ಸಿಕ್ಯೂಟ್ ಮಾಡಿಸುತ್ತೆ ಯೂಸಿಂಗ್ ದ ಸಿಂಕ್ ಫಂಕ್ಷನ್. ಓಕೆ, ಸೊ ಇವಾಗ ಇದನ್ನ ಅಸಿಂಕ್ರನಸ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು, ಅಂದರೆ ಥ್ರೆಡ್ ಬಿಟ್ಟು ಅದು ಹೊರಗಡೆ ಹೋಗಬೇಕಾಗಿತ್ತು. ಅಂತಹ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಈ ಫಂಕ್ಷನ್ 3ನ ಅಸಿಂಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಅಸಿಂಕ್ ಆಗಿ ಈ ಫಂಕ್ಷನ್ 3ನ ಕನ್ವರ್ಟ್ ಮಾಡಾದಮೇಲೆ ವಾಟ್ ಐ ಕ್ಯಾನ್ ಡೂ, ಲೈಕ್ ನಾನು ಅದನ್ನ ರೀಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. sample.3 ಒಳಗಡೆ ಏನಿದೆ ಅನ್ನೋದು ಅದನ್ನ ರೀಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕಾನ್ಸ್ಟ್ ಓಕೆ ವ್ಯಾಲ್ಯೂ ಈಕ್ವಲ್ಸ್ ಟು ಓಕೆ, ಅದಾದಮೇಲೆ ಎಫ್ ಎಸ್ ಡಾಟ್ ರೀಡ್ ಫೈಲ್ ಅಂತ ಕೊಡ್ತೀನಿ. ದಿಸ್ ಈಸ್ ಅ ಸಿಂಕ್ರನಸ್ ಫಂಕ್ಷನ್. ರೀಡ್ ಫೈಲ್ ಅನ್ನೋದು ಏನಿದೆ ಅಲ್ಲ, ದಿಸ್ ಈಸ್ ಅ ಸಿಂಕ್ರನಸ್ ಫಂಕ್ಷನ್. ದ್ಯಾಟ್ ಮೀನ್ಸ್ ಇದು ಥ್ರೆಡ್ ಬಿಟ್ಟು ಹೊರಗಡೆ ಹೋಗುತ್ತೆ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ. ಓಕೆ, ಸೊ ಇಲ್ಲೇನು ಹೇಳ್ತೀನಿ ನಾನು ಇವಾಗ, ರೀಡ್ ಫೈಲ್ ಅಂತ ಕೊಟ್ಬಿಟ್ಟು ಯಾವ ಫೈಲ್ನ ರೀಡ್ ಮಾಡಬೇಕಾಗಿದೆ ಇದು ಆ ಪಾತ್ನ ಕೊಡಬೇಕು. ಲೈಕ್ SAMPL sample.txt. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, console.log ಅಂತ ಕೊಡ್ತೀನಿ. ಓಕೆ, console.log ಒಳಗಡೆ ವ್ಯಾಲ್ಯೂನ ಕೊಡ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಫಂಕ್ಷನ್ 3ನ ನಾನು ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಅದಾದಮೇಲೆ ನಾವಿಲ್ಲೊಂದು ಲೈಕ್ ಫಂಕ್ಷನ್ನ ಕೊಡಬೇಕಾಗತ್ತೆ. ಆ ಫಂಕ್ಷನ್ ಏನು ತೊಗೊಳುತ್ತೆ ಅಂತಂದರೆ ಲೈಕ್ ಎರರ್, ಅದಾದಮೇಲೆ ಡೇಟಾ. ಓಕೆ, ಸೊ ಇದು ಏನು ರಿಟರ್ನ್ ಮಾಡುತ್ತೆ ಅಂದರೆ ಇಫ್ ಡೇಟಾ ರಿಟರ್ನ್ ಡೇಟಾ. ಅಥವಾ console.log ಎರರ್. ಅನ್ಡಿಫೈನ್ಡ್ ಅಂತ ಬರುತ್ತೆ. ವೈ ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ? ಬಿಕಾಸ್ ಇಟ್ ರಿಟರ್ನ್ಸ್ ಅ ಪ್ರಾಮಿಸ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗತ್ತೆ ಅಂದರೆ ವೇಟ್ ಮಾಡಬೇಕಾಗತ್ತೆ, ವೇಟ್. ಓಕೆ, ಸೊ ಇಟ್ ವಿಲ್ ವೇಟ್ ಫಾರ್ ದ ಡೇಟಾ ಟು ರಿಟರ್ನ್. ಓಕೆ, ಇಲ್ಲಿ ಏನಾಗ್ತಾ ಇದೆ ಬೇಸಿಕಲಿ ಅಂತಂದರೆ ನಾನಿಲ್ಲಿ ಎಫ್ ಎಸ್ ರೀಡ್ ಫೈಲ್ನ ಯೂಸ್ ಮಾಡೋಕ್ಕಾಗಲ್ಲ, ಅದ್ರ ಬದಲಾಗಿ ಐ ನೀಡ್ ಟು ಯೂಸ್ ಎಫ್ ಎಸ್ ಪ್ರಾಮಿಸ್. ಓಕೆ, ಸೊ ಫಾರ್ ದ್ಯಾಟ್ ಐ ನೀಡ್ ಟು ಇಂಪೋರ್ಟ್ ಪ್ರಾಮಿಸ್. ಇಂಪೋರ್ಟ್ ಎಫ್ ಎಸ್ ಪ್ರಾಮಿಸ್ ಫ್ರಾಮ್ ಎಫ್ ಎಸ್ ಪ್ರಾಮಿಸಸ್. ಓಕೆ, ಇದನ್ನು ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ, ಐ ವಿಲ್ ರಿಮೂವ್ ದೀಸ್ ಥಿಂಗ್ಸ್. ಓಕೆ, ಸೊ ಇದು ಬೇಸಿಕಲಿ ಇದರಲ್ಲಿ ವರ್ಕ್ ಆಗುತ್ತೆ ಅಂದರೆ ಲೈಕ್ ಸಿಂಕ್ರನಸ್ ಫಂಕ್ಷನ್ಸ್ ಒಳಗಡೆ ವರ್ಕ್ ಆಗುತ್ತೆ. ಇದು ಏನು ಮೆಥಡ್ ಹೇಳಿದೆ ಅದು. ಬಟ್ ಇಲ್ಲಿ ನಾನು ಏನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಎಫ್ ಎಸ್ ಪ್ರಾಮಿಸ್ನ ಯೂಸ್ ಮಾಡಬೇಕಾಗುತ್ತೆ. ಡಾಟ್ ರೀಡ್ ಫೈಲ್. ಓಕೆ, ಸೊ ಪಾತ್ ಕೊಡಬೇಕು SAMPL ಇಲ್ಲಿ sample.txt. ದೆನ್ ಅದಾದಮೇಲೆ ಓಕೆ, ಸೊ ಇವಾಗ ನಾನು ಏನು ಮಾಡ್ಬೋದು ಅಂತಂದರೆ ಲೈಕ್ ರೀಡ್ ಮಾಡ್ಬೋದು ಇದ್ರೊಳಗಡೆ ಏನಿದಾವೆ. ಇದು ಏನು ಮಾಡುತ್ತೆ, ಒಂದು ಪ್ರಾಮಿಸ್ನ ರಿಟರ್ನ್ ಮಾಡುತ್ತೆ. ನಾನು ಏನಾದರೂ ಇಲ್ಲಿ ಅವೇಟ್ ತೆಗೆದುಬಿಟ್ರೆ, ಇವಾಗ ನಾನು ಏನಾದರೂ ಅವೇಟ್ ತೆಗೆದುಬಿಟ್ಟು ಇದನ್ನ ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ ಓಕೆ, ಇಟ್ ಸೇಸ್ ಇಟ್ಸ್ ರಿಟರ್ನ್ಸ್ ಅ ಪ್ರಾಮಿಸ್. ಓಕೆ, ಪ್ರಾಮಿಸ್ನ ಇದು ರಿಟರ್ನ್ ಮಾಡ್ತಾ ಇದೆ. ಅದ್ರ ಬದಲಾಗಿ ಇಫ್ ಐ ಸೇ ಅವೇಟ್, ಓಕೆ, ಅವೇಟ್ ಮಾಡಿಬಿಟ್ಟು ನಾನು ಏನಾದರೂ ಇವಾಗ ಇದನ್ನ ರನ್ ಮಾಡಿಸಿದ್ರೆ ಓಕೆ, ಹೆಲ್ಲೋ ಹ್ಯಾಕರ್ 3. ಓಕೆ, ಸೊ ಇವನ್ ದೋ ಐ ಆಮ್ ಕಾಲಿಂಗ್ ದಿಸ್ ಫಂಕ್ಷನ್ ಫಸ್ಟ್, ಬಟ್ ಏನಾಗ್ತಾ ಇದೆ, ಈ ಫಂಕ್ಷನ್ ಯಾವಾಗ ಕಾಲ್ ಆಗ್ತಾ ಇದೆ, ಲಾಸ್ಟ್ನಲ್ಲಿ ಕಾಲ್ ಆಗ್ತಾ ಇದೆ. ಬಿಕಾಸ್ ಇದು ಒಂದು ಏನು ಬಂದುಬಿಟ್ಟು ಲೈಕ್ ಇದೊಂದು ಅಸಿಂಕ್ರನಸ್ ಫಂಕ್ಷನ್. ದ್ಯಾಟ್ ಮೀನ್ಸ್ ಇದು ಥ್ರೆಡ್ ಬಿಟ್ಟು ಹೊರಗಡೆ ಬರುತ್ತೆ, ಹೊರಗಡೆ ಬಂದುಬಿಟ್ಟು ಎಕ್ಸಿಕ್ಯೂಟ್ ಆಗಿ ಅದಾದಮೇಲೆ ಒಂದ್ಸತಿ ಎಕ್ಸಿಕ್ಯೂಟ್ ಆದಮೇಲೆ ಇಟ್ ವಿಲ್ ರಿಟರ್ನ್ ದ ವ್ಯಾಲ್ಯೂ ಟು ದ ಮೇನ್ ಥ್ರೆಡ್. ಆಮೇಲೆ ಬಂದುಬಿಟ್ಟು ಮೇನ್ ಥ್ರೆಡಲ್ಲಿ ಇದು ಶೋ ಆಗುತ್ತೆ, ಔಟ್ಪುಟ್ ಬರುತ್ತೆ. ಓಕೆ, ದ್ಯಾಟ್ಸ್ ಹೌ ಲೈಕ್ ಥ್ರೆಡಿಂಗ್ ವರ್ಕ್ಸ್, ಅಂದರೆ ಬ್ಲಾಕಿಂಗ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ ವರ್ಕ್ಸ್. ನಾವು ಇವಾಗ ಫಂಕ್ಷನ್ 3 ಫಸ್ಟ್ ಕಾಲ್ ಮಾಡಿದ್ರು ಕೂಡ ಇಟ್ ವಿಲ್ ಟೇಕ್ ಸಮ್ ಸರ್ಟನ್ ಅಮೌಂಟ್ ಆಫ್ ಟೈಮ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದೆ ಅಂತಂದರೆ ಲಾಸ್ಟ್ನಲ್ಲಿ ಕಾಲ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಹೌ ಲೈಕ್ ವಿ ಯೂಸ್ ಬ್ಲಾಕಿಂಗ್ ಫಂಕ್ಷನ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್. ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳನ್ನೇ ಜಾಸ್ತಿ ನಾವು Node.js ಯೂಸ್ ಮಾಡಬೇಕು. ಬಿಕಾಸ್ ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಏನು ಮಾಡಿದೆ ಅಂತಂದರೆ ಒಂದು ಲೈಕ್ ಸಿನಾರಿಯೋ ಹೇಳಿದೆ, 1000 ಜನ ಏನು ಮಾಡ್ತಾ ಇರ್ತಾರೆ, ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರ್ತಾರೆ. ಒಬ್ಬರು ಲೈಕ್ ಯೂಸರ್ ಪ್ರೊಫೈಲ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಒಬ್ಬರು ಹೋಮ್ ಪ್ರೊಫೈಲ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಡಿಫ್ರೆಂಟ್ ಎಂಡ್ ಪಾಯಿಂಟ್ಸ್ನ ಹಿಟ್ ಮಾಡ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಗುರು ಒಬ್ಬ ಯೂಸರ್ ಆಲ್ರೆಡಿ ಹೋಮ್ ಓಪನ್ ಮಾಡಿದ್ದಾನೆ, ಅವನದೆಲ್ಲ ನನ್ನ ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ನಿನಗೆ ಏನು ಬೇಕಾಗುತ್ತೆ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ. ದ್ಯಾಟ್ಸ್ ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್
blocking function and non-blocking functions. And what happens if non-blocking functions calls a blocking functions? ಈ ಕೇಸ್ನಲ್ಲಿ ಏನಾಗುತ್ತೆ, ಇವನ್ ದೋ ಇಟ್ ಈಸ್ ಔಟ್ ಆಫ್ ದ್ಯಾಟ್ ಥ್ರೆಡ್ ಬಟ್ ಸ್ಟಿಲ್ ಇಟ್ಸ್ ಅ ಬ್ಲಾಕಿಂಗ್ ಫಂಕ್ಷನ್ ಇನ್ಸೈಡ್ ಅ ನಾನ್ ಬ್ಲಾಕಿಂಗ್ ಫಂಕ್ಷನ್. ಇಟ್ ವಿಲ್ ಲೈಕ್ ಟೇಕ್ ಸಮ್ ಸರ್ಟನ್ ಅಮೌಂಟ್ ಆಫ್ ಟೈಮ್. ಸೊ ಅದಕ್ಕೋಸ್ಕರ ಯಾವಾಗಲೂ ಕಂಬೈನ್ ಮಾಡಬೇಡಿ, ಒಂದು ನಾನ್ ಬ್ಲಾಕಿಂಗ್ ಫಂಕ್ಷನ್ನ ಇನ್ನೊಂದು ಬ್ಲಾಕಿಂಗ್ ಫಂಕ್ಷನ್ ಜೊತೆ ಕಂಬೈನ್ ಮಾಡಬೇಡಿ. ಇಟ್ ಮೇ ಸೌಂಡ್ ಕೂಲ್, ಇಟ್ ಮೇ ಲುಕ್ ಕೂಲ್, ಬಟ್ ಡೋಂಟ್ ಡೂ ದೋಸ್ ಥಿಂಗ್ಸ್. ಓಕೆ, ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಮಾಡ್ಯೂಲ್ಸ್ಗಳು ಬರ್ತವೆ, ಡಿಫ್ರೆಂಟ್ ಲೈಬ್ರರೀಸ್ಗಳು ಬರ್ತವೆ. ಸೊ ಅವನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ಈಸಿಯಾಗಿ ವರ್ಕ್ ಮಾಡಿಸ್ಬೋದು. ಓಕೆ, ಬ್ಲಾಕಿಂಗ್ ಫಂಕ್ಷನ್ಸ್ ಆಮೇಲೆ ನಾನ್ ಬ್ಲಾಕಿಂಗ್ ಫಂಕ್ಷನ್ಸ್ಗಳನ್ನ ಹ್ಯಾಂಡಲ್ ಮಾಡ್ಬೋದು. ಎಫ್ ಎಸ್ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಫೈಲ್ಸ್ಗಳನ್ನ ಎಡಿಟ್ ಮಾಡ್ಬೋದು. ಇಟ್ ವಿಲ್ ಹೆಲ್ಪ್ ಅಸ್ ಲೈಕ್ ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ಬೋದು, ಎಫ್ ಎಸ್ ಮಾಡ್ಯೂಲ್ಸ್ಗಳನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಒಂದು ಬ್ಯಾಕೆಂಡ್ನ ರೆಡಿ ಮಾಡ್ಕೊಂಡಿದ್ವಿ, ಸರ್ವರ್ನ ರೆಡಿ ಮಾಡ್ಕೊಂಡಿದ್ವಿ, ರೈಟ್. ಸೊ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಇದೊಂದು ಸಿಂಪಲ್ ಸರ್ವರ್ ಇತ್ತು, ರೈಟ್. ಸೊ ಈಗ ಪ್ರತಿ ಸಲವೂ ಯಾರಾದರೂ ನಮ್ಮ ಸರ್ವರ್ನ ಅಂದರೆ ನಮಗೆ ರಿಕ್ವೆಸ್ಟ್ ಕಳಿಸಿದ್ರೆ ನಮ್ಮದು ಅವ್ರದ್ದು ಏನು ಮಾಡಬೇಕಂದ್ರೆ ಲಾಗ್ ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸೊ ಲಾಗ್ ಫೈಲ್ ಕ್ರಿಯೇಟ್ ಮಾಡ್ಕೋದಕ್ಕೋಸ್ಕರ ನಮ್ಮ ಹತ್ರ ಇಲ್ಲಿ ಏನು ಮಾಡೋಣ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ದ್ಯಾಟ್ ವಿಲ್ ಬಿ ಯೂಸರ್ಸ್ ಡಾಟ್ ಲಾಗ್. ಓಕೆ, ಯೂಸರ್ಸ್ ಡಾಟ್ ಲಾಗ್ ಅನ್ನುವಂಥ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಇಂಡೆಕ್ಸ್ ಡಾಟ್ ಜೆ ಎಸ್ಸಿಗೆ ಬರೋಣ. ಬಂದುಬಿಟ್ಟು ಇಲ್ಲಿ ಏನು ಹೇಳ್ತೇನೆ ಅಂದರೆ ಯಾವಾಗ ಯಾರಾದರೂ ರಿಕ್ವೆಸ್ಟ್ ಮಾಡ್ತಾರೋ, ಯಾರಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಆ ರಿಕ್ವೆಸ್ಟ್ದು ಇನ್ಫಾರ್ಮೇಷನ್ ನಾವು ಸ್ಟೋರ್ ಮಾಡಿಸ್ಬೇಕು ಯೂಸರ್ಸ್ ಡಾಟ್ ಲಾಗ್ ಒಳಗಡೆ. ಸೊ ಯೂಸರ್ಸ್ ಲಾಗ್ ಒಳಗಡೆ ಏನು ಸ್ಟೋರ್ ಮಾಡಿಸ್ತೇನೆ ಅಂದರೆ ಯಾವ ಎಂಡ್ ಪಾಯಿಂಟ್ನ ಅವರು ಹಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪಾರ್ಸ್ ಡಿವಾರೆಲ್. ಅದ್ರ ಜೊತೆಗೆ ಏನು ಮಾಡೋಣ ಅಂತಂದರೆ ಅವ್ರದ್ದು IP ಅಡ್ರೆಸ್ ಏನಿದೆ ಅದನ್ನು ಸೆಟ್ ಮಾಡೋಣ ಯೂಸರ್ ಡಾಟ್ ಲಾಗ್ ಫೈಲ್ ಒಳಗಡೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ಳೋಂಥದ್ದು ಒಂದು ಮಾಡ್ಯೂಲ್ ಬಂದ್ಬಿಟ್ಟು ಯಾವುದು ಅಂತಂದರೆ ಎಫ್ ಎಸ್, ಇಂಪೋರ್ಟ್ ಎಫ್ ಎಸ್ ಫ್ರಾಮ್ ಎಫ್ ಎಸ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಕಾನ್ಸ್ಟೆಂಟ್ ಬೇಕಾಗಿಲ್ಲ, ಎಫ್ ಎಸ್ ಡಾಟ್ ಅಪೆಂಡ್ ಫೈಲ್ ಅಂತ ಕೊಟ್ಬಿಟ್ಟು ಫೈಲ್ ನೇಮ್ನ ಕೊಡಬೇಕಾಗತ್ತೆ. ಫಸ್ಟ್ ಬಂದ್ಬಿಟ್ಟು ನಮ್ದು ಏನಿದೆ ಯೂಸರ್ಸ್ ಡಾಟ್ ಲಾಗ್ ಅನ್ನುವಂಥ ಫೈಲು. ಅದಾದಮೇಲೆ ಅದರೊಳಗಡೆ ನಾವು ಏನು ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ, ಬ್ಯಾಕ್ಟಿಕ್ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ, ಫಸ್ಟು IP ಅಡ್ರೆಸ್ನ ಸ್ಟೋರ್ ಮಾಡಿಸ್ತೀನಿ. IP ಅಡ್ರೆಸ್ ಏನಪ್ಪ ಅಂತಂದರೆ ರಿಕ್ವೆಸ್ಟ್ ಡಾಟ್ ಅಡ್ರೆಸ್, ಇಫ್ ಐ ಆಮ್ ನಾಟ್ ರಾಂಗ್, ಅಡ್ರೆಸ್. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಓಪನ್ಡ್ ಏನಪ್ಪ ಅಂತಂದರೆ ಪಾಸ್ ಡಿವಾರೆಲ್. ಓಕೆ, ಸೊ ಇಷ್ಟನ್ನ ನಾನು ಸೇವ್ ಮಾಡ್ಕೊಳ್ತೀನಿ. ಐ ಹೋಪ್ ಐ ಆಮ್ ನಾಟ್ ರಾಂಗ್. ಅದಾದಮೇಲೆ ನಾನು ಏನು ಮಾಡ್ಬೋದು, ಐ ವಿಲ್ ಜಸ್ಟ್ ಗೋ ಹಿಯರ್ ಆ್ಯಂಡ್ ಸೇ ನೋಡ್ index.js ರನ್ ಮಾಡಿ. ಸರ್ವರ್ ಸ್ಟಾರ್ಟ್ ಆಗಿದೆ. ಸರ್ವರ್ ಯಾವ ಪೋರ್ಟ್ನಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ 82 ಪೋರ್ಟ್ನಲ್ಲಿ ಸ್ಟಾರ್ಟ್ ಆಗಿದೆ. ನಮ್ಮ ಹತ್ರ ಯಾವ ಎಂಡ್ ಪಾಯಿಂಟ್ಸ್ಗಳಿದ್ದಾವೆ ಅಂದರೆ ಹೋಮ್ ಎಂಡ್ ಪಾಯಿಂಟ್ ಇದೆ. ಸೊ ಐ ವಿಲ್ ಟ್ರೈ ಟು ಓಪನ್ ದ್ಯಾಟ್. ಲೋಕಲ್ ಹೋಸ್ಟ್ 82 ಓಕೆ /home home. Something went wrong. What is that error? So ಇದಾದಮೇಲೆ we need to give one more function that will be error. What if we face error ಏನಾದರೂ ಬಂತು ಅಂದರೆ ಏನು ಮಾಡಬೇಕು ಆ ಕೇಸ್ನಲ್ಲಿ? ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಫಂಕ್ಷನ್ನ ಕೊಡ್ತೀವಿ. ಓಕೆ, ಸೊ ಇಫ್ ಎರರ್ ಏನಾದರೂ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಿ, ಕನ್ಸೋಲ್ ಡಾಟ್ ಲಾಗ್. ಓಕೆ, ಕನ್ಸೋಲ್ ಡಾಟ್ ಲಾಗ್ ಎರರ್ while logging. ಓಕೆ, ಸೊ ಇಲ್ಲ ಅಂತಂದರೆ ಕನ್ಸೋಲ್ ಡಾಟ್ ಲಾಗ್ logged. ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ನೌ ವಿ ವಿಲ್ ರನ್ ದಿಸ್ ಫೈಲ್. All right, so once again we will hit the same endpoint. Welcome to home hacker. Okay, so ಇವಾಗ ನಾವು ಏನಾದರೂ ಯೂಸರ್ ಲಾಗ್ ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ undefined opened object undefined opened. ಓಕೆ, ಸೊ ಇದು ಇನ್ನೊಂದು ವಿಷಯ ಏನು ಮಾಡಬೇಕು ಅಂತಂದರೆ ಐ ನೀಡ್ ಟು ಗಿವ್ ಲೈಕ್ ಎಲ್ಲಿದೆ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ
/n ಕೊಡ್ತೀನಿ. ದ್ಯಾಟ್ ಮೀನ್ಸ್ ನ್ಯೂ ಲೈನಲ್ಲಿ ಪ್ರತಿಯೊಂದು ಲಾಗ್ ಆಗ್ತಾ ಹೋಗುತ್ತೆ. ದೆನ್ ಐ ವಿಲ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಿಯರ್. ಇಲ್ಲಿ ಬರೋಣ, ಇದನ್ನ ಸೇವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಬೇಕು ಅಂತಂದರೆ ಅನ್ಡಿಫೈನ್ಡ್ ಬರ್ತಾ ಇದೆ ರಿಕ್ವೈರ್ಡ್ ಅಡ್ರೆಸ್. ಪಾಸ್ಟ್ URL ಕೂಡ ಏನು ಬರ್ತಾ ಇದೆ, ಅನ್ಡಿಫೈನ್ಡ್ ಬರ್ತಾ ಇದೆ. ದ್ಯಾಟ್ ಮೀನ್ಸ್ ಐ ವಿಲ್ ಗೋ ಆ್ಯಂಡ್ ಸೇ PATH ಪಾತ್ ನೇಮ್ ಅಂತ ಕೊಡ್ತೀನಿ. ಓಕೆ, ರಿಕ್ವೈರ್ಡ್ ಅಡ್ರೆಸ್ ಬದಲಾಗಿ ನಾನು ಏನು ಮಾಡ್ತೀನಿ, IP ಅಂತ ಕೊಡ್ತೀನಿ. ನೋಡೋಣ. ಓಕೆ, ಸೊ ವಿಲ್ ಗೋ ದೇರ್ ಆ್ಯಂಡ್ ಹಿಟ್ ಹೋಮ್. If I go user log, undefined. Let's see. ಇದ್ರ ಬದಲಾಗಿ we will just say request URL. Save this and go to user log and save it. Come here and say. Okay, so ಅದಾದಮೇಲೆ ನಾವು ಒಂದ್ಸತಿ okay, sorry about that. I need to restart the server, right? I forgot about that. Okay, ಸೇವ್ ಮಾಡೋಣ. ಇಲ್ಲಿ ಬರೋಣ, ಯೂಸರ್ ಲಾಗ್ ಬಂದರೆ undefined, opened home, opened favcon.ico. IP ಅಡ್ರೆಸ್ಸಿಗೆ ಐ ಥಿಂಕ್ ಲೈಕ್ ರಿಕ್ವೆಸ್ಟ್ನ ಪ್ರಿಂಟ್ ಮಾಡಿಸ್ಬಿಟ್ಟು ನೋಡೋಣ ಏನು ಬರುತ್ತೆ ಅಂತ. ಓಕೆ, ಐ ಥಿಂಕ್ ನನಗಿಲ್ಲಿ ಸಿಗ್ತಾ ಇಲ್ಲ. ಮೇ ಬಿ ಅದು ರಿಕ್ವೆಸ್ಟ್ ಡಾಟ್ remote or connections dot remote address. Okay, connections dot remote address. I think connection is deprecated. HTTPD TS. Okay, I'll just save this thing. User dot log ಒಳಗಡೆ ಬಂದ್ಬಿಟ್ಟು I'll remove everything and save. Okay, I'll reload this thing. Still it's saying object reload logged. Okay, here we go. Okay, so connections actually deprecate ಆಗಿದೆ, ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಓಕೆ, ನೋ ಪ್ರಾಬ್ಲಮ್. ಇದು ಬಂದುಬಿಟ್ಟು ನಮ್ಮದು IP ಅಡ್ರೆಸ್. ಈ IP ಅಡ್ರೆಸ್ ಬಂದುಬಿಟ್ಟು ಈ ಹೋಮ್ ನಾವು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತು ಅನ್ನೋದನ್ನ ನಾವೇನು ಮಾಡ್ಬೋದು, ಲಾಗ್ ಮಾಡ್ತಾ ಹೋಗ್ಬೋದು. ಓಕೆ, ಲಾಗ್ ಫೈಲ್ಸ್ ಇವನ್ನೆಲ್ಲ ಲೈಕ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರ್ತವೆ. ಇವನ್ನ ಗಿಟ್ಹಬ್ಗೆ ಪುಷ್ ಮಾಡೋಕ್ಕಿಂತ ಮುಂಚೆ ಸೊ ವಿ ನೀಡ್ ಟು ಲೈಕ್ ಗಿಟ್ ಇಗ್ನೋರಿಗೆ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಪುಷ್ ಮಾಡಬೇಕು. ದೇರ್ ಆರ್ ಸಮ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲ್ ಡೆವಲಪ್ಮೆಂಟ್. ಓಕೆ, ಸೊ ಅವನ್ನೆಲ್ಲ ನೋಡ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಇವತ್ತಿಗಿಷ್ಟು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವೀಡಿಯೋದಿಂದ ನಾವೇನು ಮಾಡೋದಂದರೆ ಡೆವಲಪ್ಮೆಂಟ್ ರಿಲೇಟೆಡ್ ಕಂಟೆಂಟ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬಿ ರೆಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ಕಾಲೇಜ್ ಗ್ರೂಪ್ಸ್ಗಳಲ್ಲಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.